ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಮಾವರ ನಾವು ಎಲ್ಲಿಗೆ ಹೊಂಟಿವಿ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ರೆಡಿ ಹೊಂಟಿವಿ. ಇನ್ನು ಮುಂದೆ ಜರ್ನಿ ಐತಿ. ಮಾವ ಇದೊಂದು ಸ್ವಲ್ಪ ಹಿಡ್ಕ. ಇವ್ರು ನಮ್ಮ ಅತ್ತಿ ನೋಡ್ರಿ, ಎಲ್ಲ ಕಾಣಿಸ್ತಾರ ನಮ್ಮ ಅತ್ತೆರ ಅವರು. ಆಯ್ ಮಾಡಿತ್ತು ಇದು. ನಾನು ಬೂಟ್ ಹಾಕಿ ಹೋಗ್ತೀವಿ. ಹಾಂ ತೆಗದೆ, ಇನ್ನೊಂದು ತೆಗಿಲ್ಲ. ಜರ್ನಿ ಇನ್ನೂ ಮುಂದೆ ಭಾಳ ಐತಿ, ತೋರಿಸ್ತೀನಿ ನಿಮಗೆ. ಮಾವ ಅಲ್ಲಿ ಕಾಣಿಸ್ತೀನಿ, ನಾನು ಕಾಣಿಸ್ತೀನಿ, ಆರಾಮ್ ಕಾಣಿಸ್ತೀನಿ. ಹಾಂ, ನಮ್ಮ ಮಾವ್ರ ಕುರಿ ಶೆಡ್ ನೋಡ್ರಿದ ಹೊಸ್ತಾಗಿ ಕಟ್ಸಾಕತ್ತಿದ್ದ. ಮಾವ ಆಯಂತ ಮಾಡೋ ಬರ್ತೀವಿ ಮಾವ. ಹಾಂ ಹಾಂ ಮೆಲ್ಕ್ ಹೋಗ್ತೀವ. ಹಾಂ 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 ಇವು ಅಲ್ಲ, ಇವು ಏನಿದೆ ಹೆಸರು? ಇದು ಲಚ್ಚ ಇಲ್ಲ ಐತಲ್ಲ, ಸುಂದ್ರಿ ಎರಡು ಸುಬ್ಬಿ ಎರಡು ಚಿಂಟೆ ಹಚ್ಚ ಕೂಡ ಐತಲ್ಲ ಅದು. ಹಾಂ ಚಿಂಟೆ ಬರ್ತಿತ್ತು, ಐತೆ ಆಯ್ತೆ. ಸೊ ಫ್ರೆಂಡ್ಸ್, ಅವ್ರಿಗೆ ಬಂದ್ವಿ ಈಗ ಜಸ್ಟ್. ಸ್ಟಿಂಗ್ ಕುಡ್ದು ಖಾಲಿ ಆಯ್ತು. ಇನ್ನು ಮುಂದೆ ಹೋಗ್ಬೇಕು. ವಾಟರ್ ಬಾಟ್ಲಿ ಒಂದು ತೊಗೊಂಡ್ವಿ. ಇನ್ನೊಂದು ನಿಮಗೆಲ್ಲ ತೋರಿಸ್ಬೇಕಾಗಿತ್ತು. ಒಂದಿಷ್ಟು ಕಿಟ್ ಇಟ್ಕೊಂಡಿದ್ದೆ, ಯೂಸಿಗೆ ಬರ್ತಾವಂತಂದು. ನಿಮ್ಗೆ ಇನ್ನೂ ಮುಂದೆ ದಾರಿ ಒಳಗೆ ತೋರಿಸ್ತೀನಿ ನಾನು. ಚೆನ್ನಾಗಿದಾವಲ್ಲ. ಇನ್ನೊಂದು ಇಲ್ಲ, ನಾನು ಹೊಸ್ದಾಗಿ ಏನಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೀನಿ. ಈಗ ಅಂದ್ರೆ ಎಡಿಟಿಂಗ್ ಚಾನಲ್ ಇದ್ದಿದ್ದು ತೊಗೊಂಡ್ಕೊಂಡು ಈಗ ಬ್ಲಾಗ್ ಚಾನಲಿಗೆ ಬಂದೀನಿ. ನಂಗೆ ಹೊಸ್ದಾಗಿ ಬರೋರು ಏನು ಇಂಪ್ರೆಷನ್ ಅಂದ್ರೆ ನಿಮ್ಮ ಕಡೆಯಿಂದ ಅಂತ? ಇನ್ಸ್ಪಿರೇಷನ್ ಹಾಕಿ ಏನಿಲ್ಲ. ಯಾವುದೇ ಒಂದು ವರ್ಕ್ ಸ್ಟಾರ್ಟ್ ಮಾಡಿದರೆ ಕಾನ್ಸ್ಟೆಂಟ್ ಆಗಿ ಮಾಡಿರಿ, ಟೈಮ್ ಕೊಡ್ರಿ. ನೀವು ವರ್ಕ್ಗೆ ಯಾವ ಟೈಮ್ ಕೊಡ್ತೀರಿ, ಟೈಮಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ಕನ್ಸಿಸ್ಟೆನ್ಸ್ ಆಗಿ ಪ್ರತಿಯೊಂದು ಬ್ಲಾಗಿಂಗ್ ಆಯಿತು, ವಿಡಿಯೋ ಆಯಿತು, ಯಾವುದೋ ಒಂದು ಕೆಲಸ ಮಾಡಿ ಒಳ್ಳೆ ಅಂತಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾಡಿರಿ. 2 ದಿನ ಮಾಡೋದು, 3 ದಿನ ಬಿಡೋದು ಮಾಡಬೇಡ್ರಿ. ಏನೋ ಮಾಡಿರಿ, ವರ್ಕ್ ಮಾತ್ರ ಕಂಟಿನ್ಯೂ ವರ್ಕ್ ಮಾತ್ರ ಸಿಗುತ್ತೆ. ಹಾಂ, ವರ್ಕ್ ಮಾತ್ರ ಕಂಟಿನ್ಯೂ ಇರ್ಬೇಕು. ಅಂದ್ರೆ ಏನೋ ಒಂದು ಸಕ್ಸಸ್ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ಆಗಲೇನೋ ಒಂದು ಪೊಸಿಷನ್ನೇ ಎಲ್ಲರೂ ಅಂತ ಹೇಳೋದಷ್ಟೇ. ಆಗುತ್ತಂತನೂ ಮಾಡ್ರಿ. ಏನೋ ಒಂದು ಮಾಡ್ಬೇಕಂದ್ರೆ ಬರ್ದಿಡ್ರಿ, ಅದು ಬರ್ದಿಟ್ಟು ಸಕ್ಸಸ್ ಆಗುತ್ತೆ ಅಂತೇಳಿ ಇದೇ ಕೇಳೀನಿ. ಟ್ರೈ ಮಾಡಿರಿ, ಒಳ್ಳೇದು ಅದಾಗುತ್ತೆ. ಇನ್ನೂ ಮುಂದೆ ಜರ್ನಿ ಐತಿ, ಇನ್ನೂ ಜಾಸ್ತಿ ಐತಿ. ಸೊ ನಮ್ಮ ಗಾಡಿ ಹೊರಗಡೆ ಕಾಯಕ್ಕೆ ಬಿಸಿಲ ಭಾಳ ನಿಂತು. ಹಾಂ ಹಾಂ ಯೂಟ್ಯೂಬ್ದಾನ ನಿಜವಾಗ್ಲು ಇಲ್ಲೇ ಅಣ್ಣ, ಕುಷ್ಟಗಿ ಬಾಜು ಮತ್ತೆ. ಮಾಡ್ಕೊಂಡು ಹೋಗ್ಬೇಕಂತ. ಕ್ಯಾಂಟೀನ್ CANTIN ಅಲ್ಲ, AKIN TITIAN. ಅಂದ್ರೆ ಎಡಿಟಿಂಗ್ ಚಾನಲ್ ಇರ್ತಾನ, ಈಗ ಬ್ಲಾಗಿಗೆ ತೊಗೊಂಬರೋಕಂತ ಅದು ಅದ್ರದ್ದಷ್ಟೇ. ಈಗ ಫುಡ್ ಕ್ಯಾಂಟೀನ್ ಎಲ್ಲರೂ ಸಪೋರ್ಟ್ ಮಾಡಿ ಅಣ್ಣ. ತುರಾಳ ಆಗದೆ ನೋಡ್ರಿ. ಇಲ್ಲಿ ಮುಂದೆ ಬರೋದು ತುರಾಳ. ವಿಡಿಯೋ ಮಾಡ್ಬೇಕಂತೇಳಿ ಸೆಲ್ಫಿ ಸ್ಟಿಕ್ ಕಟ್ಟಾಕತ್ತೀವಿ. ಐಟಮ್ ಏನೂ ಇಲ್ಲಲ್ಲ ನಮ್ಮ ಕಡೆಗೆ. ಏನಾರ ಫಿಟ್ಟಪ್ಪರ ಮಾಡ್ತೀವಿ ಅನ್ನೋಕ್ಕಿಲ್ಲ, ಏನೂ ಇಲ್ಲ. ಬಡವ್ರು ಹಾಂ ಅಷ್ಟೇ. ಇನ್ನೊಂದು ಸ್ವಲ್ಪ ಇದನ್ನ ಹಿಂಗೆ ಕಟ್ಟಬೇಕು. ಈ ವಯರ್ ತಡ್ಕರಿ ಅದಿಟ್ಟು ಕಟ್ ನಿಮ್ಗೆ ನೆಕ್ಸ್ಟ್ ಅದ್ರದ್ದೊಂದು ಅಂದ್ರೆ ಸ್ವಲ್ಪ ನೈಸ್ ಆಗಿರಲಿ ಅಂತ ಮಾಡೋದೆಲ್ಲದು
ಯಾಕಂದ್ರೆ ಟೈಮ್ ಕೊಟ್ಟು ನೋಡೋದು ನೀವು ಅದಕ್ಕಲ್ಲ ಹಂಗಾಗಿ ಕಟ್ ಮಾಡ್ಬೇಕಂತ ಅಷ್ಟೇ. ಸ್ವಲ್ಪ ವೇಟ್ ಮಾಡಿರಿ. ನೋಡಿದ್ರು ಬಲಿಗಾಕಿತ್ತು ನೋಡಿದ್ರು. ಹಾಂ ಕರೆಕ್ಟ್. ನೋಡಿ ಕುಂತು ಬಿಡೋದು. ಒಂದಿನ ಈ ಬೈಕ್ದೊಂದು ರಿವ್ಯೂ ಐತಿ, ಇದ್ರದ್ದೊಂದು ರಿವ್ಯೂ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿರಿ, ಎಲ್ಲದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಯಾವುದಾದ್ರೂ. ನೀವು ಪಟ್ ಪಟ್ ಹತ್ತಿತ್ತ ಒಳ್ಳೆ ತೆಗಿತಿ ನೋಡಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಫೋಟೋ ತಗೊಳಕತ್ತೀವಿ. ನೀರ್ಮನಿ ರೋಡ್ ಇದೆ, ಇಲ್ಲೇ ನಿಂತ್ಕೊಂಡಿವಿ ಫೋಟೋ ತಗೊಳಕತ್ತೀವಿ. ಮಂತ್ರಾಲಯ ಇನ್ನೂ 50 ಕಿಲೋಮೀಟ್ರ್ ಐದು ಬೋರ್ಡ್ ಕಾಣಿಸುತ್ತೆ. ಇದು ಬೆಟ್ಟದೂರು ಅಂತೇಳಿ. ಸ್ಟ್ರೇಟ್ ಹೋದ್ರೆ ರಾಯಚೂರು ಬರುತ್ತೆ, ಹಂಗೆ ಹೈದ್ರಾಬಾದ್ನು ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಅಲ್ಲಿ ಬೋರ್ಡ್ನಾಗ. ಸೊ ಇನ್ನೂ ಒಂದು ಮುಂದ್ಗಡೆ ಬೋರ್ಡ್ ಐತಿ, ಆ ಬೋರ್ಡಿಂದ ರೈಟ್ ತೊಗೋಬೇಕು. ನಿಮ್ಗೆ ತೋರಿಸ್ತೀನಿ ಬರ್ರಿ. ಅಲ್ಲಿ ಮುಂದ್ಗಡೆ ಹೋದ ತಕ್ಷಣ ಅಲ್ಲೇ ಬೋರ್ಡ್ ಹಿಂದ್ಗಡೆ ಇರೋದು. ದೂರ ಐತೆ ಅಂತ ನೋಡಿದ್ದೆ. ಇಲ್ಲೇ ರೈಟ್ ತೊಗೊಳ್ಬೇಕು. ರೈಟ್ ಒಳ್ಳಿದ ತಕ್ಷಣ ಇಲ್ಲಿ ಮುಂದ್ಗಡೆ ಬರೋದೇ ಮಂತ್ರಾಲಯದ ಬೋರ್ಡ್ ಬರುತ್ತೆ. ಆ ಬೋರ್ಡಿಂದ ಸ್ಟ್ರೇಟ್ ಹೋದರೆ ಮಂತ್ರಾಲಯ. ಮತ್ತು ಹೈವೇ ಬರುತ್ತೆ. ಇನ್ನು ಹೈವೇ ಆದಮೇಲೆ ನೆಕ್ಸ್ಟ್ ಹಿಂಗೆ ರೈಟಿಗೆ ತೊಗೊಂಡ್ರೆ ಸೀದಾ ಮಂತ್ರಾಲಯಕ್ಕೆ ಹೋಗೋದು. ಬೋರ್ಡ್ ನೋಡ್ರಿ ಐತಿ, ಅನ್ಸಾಗತೈತಿ ಅಂತ ಅನ್ಕೊತೀನಿ. ರೋಡ್ಬೇಕು ಬಂದಲ್ಲಿ ಏನು ಮಾಡ್ಬೇಕು? ಸ್ಲೋ ಮಾಡ್ಬೇಕು. ಗಾಡಿ ಬ್ರೇಕ್ ಹಿಡಿಬೇಕು. ಬ್ರೇಕ್ ಸ್ಲೋ ಮಾಡ್ಬೇಕಂದ್ರೆ ಅದು ಬ್ರೇಕ್ ಹಿಡಿದ್ರೆ ಸ್ಲೋ ಆಗುತ್ತೆ. ವಿಡಿಯೋ ಮಾಡಿರ್ಬೇಕಂತ ಸ್ಲೋ ಅಂತದ್ರಿಂದ ಟೈಮಿಂಗು 7:30 ಆಯಿತು. ಗೋಪುರ ಕಾಣಿಸ್ತಾ ಇದೆಯಲ್ಲ, ಮಂತ್ರಾಲಯ ಎಂಟ್ರೆನ್ಸ್ದು. ಇಲ್ಲಿದ್ದೀವಿ ಈಗ. ಒಳಗಡೆ ಹೋಗ್ಬೇಕು. ಒಳಗಡೆ ಇದು ನಿಂತ ಆಂಜನೇಯ. ಸೊ ಮಂತ್ರಾಲಯ ಬಂದೀವಿ. ಇನ್ನೇನು ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮ್ಗೆ. ಸರ್ಕಲಲ್ಲಿದ್ದೀವಿ. ಇಲ್ಲಿ ಬೇಡಣ್ಣ, ರೂಮ್ ಬೇಡ. ಎಲ್ಲರೂ ಇಲ್ಲಿ ಬಂದ ತಕ್ಷಣ ಎಲ್ಲರೂ ಕೇಳಕತ್ತಿದ್ದು ಏನಂದ್ರೆ, ಸರ್ ರೂಮ್ ಬೇಕಾ ಅಂತ ಕೇಳಕತ್ತಾರ. ನಮ್ಗೆ ಆ ಪ್ಲ್ಯಾನ್ ಏನು ಇಟ್ಕೊಂಡು ಬಂದಿಲ್ಲ ಅವು. ಇಲ್ಲ ರೂಮ್ ಏನು ಬೇಡ. ಒಂದು ನೀವು ಬಂದ ತಕ್ಷಣ ಕೇಳ್ತಾ ಇರ್ಬೋದಿಲ್ಲಲ್ಲ ಮೈಕಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು, ಅಂದರೆ ಅವರು ಒಂದು ಸಾಂಗ್ ಕೇಳ್ಪಡ್ತಾವೆ ಇಲ್ಲಿ. ಹಾಂ ಅದೇ ಕೀರ್ತನೆಗಳು ಕೇಳ್ಪಡ್ತಾ ಇರ್ತವೆ ಇಲ್ಲಿ. ನೀವು 12:30 ಯಾವಾಗ ಇಲ್ಲೇ ಹಾಕಿದ್ದಾರೆ. ಯಾರು ನೀನು ಮೈಲಾರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಈಗ ತಾನೇ ಜಸ್ಟ್ ಎಂಟ್ರೆನ್ಸ್ ಕಾಣ್ತಾ ಇರ್ಬೋದು ನೀವು. ನಮ್ಮ ಅವ್ರು ಇಲ್ಲೇ ಅದಾರ. ಈಗ ತಾನೇ ಜಸ್ಟ್ ಬಂದ್ವಿ ನಾವು. ಆ ಡ್ರೈವರ್ ಅಂತ ಹೇಳಕತ್ತಾರ ನೋಡ್ರಿ. ಡ್ರೈವರ್ ರೀ, ಗಾಡಿಗಳು ಈಗ ಪಗಾರ ಬೆಳಗ್ಗೆ ಬಿಟ್ಟಿದ್ದು 12 ಗಂಟೆ ಹಿಂಗೆ ಬಿಟ್ಟಿದ್ವಿ. ಇಲ್ಲಿ ಬರೋದ್ಲೆ 7:40 ಇಷ್ಟ ಆಗೈತೆ ಅನ್ಸುತ್ತೆ ಟೈಮು. ಇನ್ನೂ ಐತಿ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ನೂ ಐತಿ. ರಾಘವೇಂದ್ರ ಸ್ವಾಮಿ ಕೇಳಕ್ಕಾಗತ್ತೀವಿ. ಪಾಕಿಸ್ತಾನ ಸೋಲ್ಲಿ ಶ್ರೀಲಂಕಾ ಗೆಲ್ಲಿ ಇಂಡಿಯಾ T20 ವಿಶ್ವಕಪ್ನ ವಿನ್ ಆಗಿದೆ. ನಮ್ಮ ಇಂಡಿಯಾ ಇದ್ದ ನಾವಂತ್ರ ಬೇಡಿಕೆ ಅನ್ನೋದು ಅಷ್ಟೇ. ಏನೋ ಮುಂದೆ ನೋಡೋದ್ರಿ.
ಈಗ ಹೊರಗಡೆ ಹೋಗಿ ತೋರಿಸ್ತೀನಿ ನಾನು. ಏ ಹಂಗೇನಲ್ಲ. ಹಾಂ, ಒಳಗಡೆ ಹೋಗ್ಬರಿ. ಸೊ ಒಳಗಡೆ ಹೋಗಿ ಸಿಗ್ತೀನಿ ನಿಮಗೆ, ಅಲ್ಲಿ ತನಕ ವೇಟ್ ಮಾಡಿರಿ. ಸೊ ಈಗ ತಾನೇ ಜಸ್ಟ್ ಒಳಗಡೆ ಒಂದು ಕುಂತೀವಿ ಇಲ್ಲಿ ನಮ್ಮ ಮಾವರ ನಾವು. ನೋಡ್ರಿ ಇಲ್ಲಿ ಗುಡಿ ಜಸ್ಟ್ ಈಗ ಬಂದೀವಿ. ಬೆವ್ರು ನೋಡ್ರಿ ಇಲ್ಲಿ ಇಳಿಯಾಕತ್ತೈತಿ. ಇಲ್ಲಿಗೆ ಬಂದ್ರೆ ಅಂದ್ರೆ ನೀವು ಇನ್ನೊಂದು ಅದೇನು ಜಾಕೆಟ್ ಅಲ್ಲ, ಅದ ರೂಮ್ದು ಹೇಳಿದಲ್ಲ ಆಗಲ್ಲ, ಅದು ಏನಂತೇಳಿ ಅನಿಸ್ತೆ ನೋಡ್ರಿ. ಇಲ್ಲಿ ರಾಘವೇಂದ್ರ ಸನ್ನಿಧಿಗೆ ಬರ್ತಿರಲ್ಲ, ಏನಿಲ್ಲ ಫ್ರೆಂಡ್ಸ್, ಇಲ್ಲಿಗೆ ಬರ್ತಿರಲ್ಲ ನೀವು, ಇಲ್ಲಿ ರೂಮ್ ಗೀಮ್ ಮಾಡೋಕ್ಕಿಂತ ಇಲ್ಲಿ ನೋಡ್ರಿ ಹೊರಗಡೆ ಎಷ್ಟು ಜನ ಮಲಗಿರ್ತಾರೆ, ಹೌದಲ್ಲ. ಇಲ್ಲಿ ನೀವು ಈ ಸನ್ನಿಧಾನದೊಳಗೆ ಏನು ನಿದ್ದೆ ಮಾಡ್ತಿರಲ್ಲ, ಇಲ್ಲಿ ನಿದ್ದೆ ನೀವು ಜೀವನದೊಳಗೆ ಇಲ್ಲಿ ಆಗಂಥ ಎಕ್ಸ್ಪೀರಿಯೆನ್ಸು ಬೇರೆ ಕಡೆ ಆಗಲ್ಲ. ಯಾಕಂತಂದರೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಪರ್ಸ್ನಲಾಗಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಇದು ರಾಘವೇಂದ್ರ ಸ್ವಾಮಿ ಸನ್ನಿಧಿ ಒಳಗೆ. ನಾನಿಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಾನು ರೀಚ್ ಆಗಿದ್ದು ಒಂದು 12:30 1 ಗಂಟೆ ಸುಮಾರಿಗೆ ರೀಚ್ ಆಗಿದ್ವಿ ರೀ. ನಾನು ನನ್ನ ಫ್ರೆಂಡ್ ಬಂದಿದ್ವಿ. ಬಂದು ಇಲ್ಲೆಲ್ಲ ತಿರುಗಾಡಿ ಬಂದು ಮಲ್ಕೊಳೋದ್ರೊಳಗೆ 2 ಆಗಿತ್ತು ಆಲ್ರೆಡಿ. 2ರಿಂದ ಇಲ್ಲಿ ಬೆಳಗ್ಗೆ ಒಂದು 4-4:30 5 ಸುಪ್ರಭಾತ ಹಾಕ್ತಾರೆ. ಆ ಸುಪ್ರಭಾತ ಹಾಕಿದ ತಕ್ಷಣ ಇಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ ಮಲಗಿದಾರೆಲ್ಲ. ನಾನು ಮಲ್ಕೊಂಡಿರೋದೇ 2ರಿಂದ 5 ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 3-3.5 ತಾಸು ನಿದ್ದೆ. ಆ ಸಫಿಸಿಯೆಂಟ್ ನಿದ್ದೆ ಮತ್ತು ಅಷ್ಟು ಪೀಸ್ಫುಲ್ಲಾಗಿ ನಾನು ಮಲಗಿರೋದು ಜೀವನದೊಳಗಡೆ ಇದೇ ಒಂದು ಪ್ಲೇಸ್ ಒಳಗೆ ಅಂತೇಳಿ ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕಂದ್ರೆ ನನಗಾಗಿದ್ದ ಅನುಭವ ಅದು. ಹಾಗಾಗಿ ಈ ಪ್ಲೇಸಿಗೆ ಬಂದರೆ ಅಲ್ಲಿ ರೂಮ್ ಅದು ಮಾಡೋಕ್ಕಿಂತ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಒಳಗೆ ಮಲ್ಕೋರಿ. ಈ ಅದೃಷ್ಟ ಎಲ್ಲಿ ಸಿಗೋಂಗಿಲ್ಲ. ನೀವು 3 ಸ್ಟಾರ್ 5 ಸ್ಟಾರ್ ಇಂಡಸ್ಟ್ರಿಗೆ ಹೋದ್ರು 7 ಸ್ಟಾರ್ ಇಂಡಸ್ಟ್ರಿಗೆ ಹೋದ್ರೂ ಈ ಫೀಲ್ ನಿಮಗೆ ಬರೋಂಗಿಲ್ಲ. ಇಲ್ಲಿ ನಿಮಗೆ ಏನೋ ನೀವು ಲಕ್ಸುರಿಯಸ್ ಲೈಫ್ ಏನೇ ಲೀಡ್ ಮಾಡಿದ್ರು ಇಲ್ಲಿ ಬಂದು ಮಲ್ಕೊತಿರಲ್ಲ, ಇಲ್ಲಿ ಅನುಭವ ಎಲ್ಲೂ ಸಿಗೋಂಗಿಲ್ಲ. ಒಂದು ಸಾರಿ ಟ್ರೈ ಮಾಡಿರಿ ಬಂದಾಗ. ಅದೆಲ್ಲ ನಮ್ಮ ಮೆಂಟಾಲಿಟಿಗೆ ಅನುಗುಣವಾಗಿ ಹೋಗುತ್ತಾ. ನನಗಂತೂ ಪರ್ಸ್ನಲ್ಲಾಗಿ ಇಲ್ಲಿ ಬಂದು ಮಲ್ಕೊಳ್ಳೋದು, ಇಲ್ಲಿ ಸನ್ನಿಧಿ ಒಳಗೆ ನಾನು ಮಲ್ಗೋಕೆ ಹಾಳೆ ಅಂದ್ರೆ ಭಾರಿ ಇಷ್ಟ ನನಗೆ. ಹಾಗಾಗಿ ನಾನು ಆ್ಯಕ್ಚುಲಿ ನಮ್ಮ ಮಳೆಯಾಗ ಅದನ್ನೇ ಹೇಳಿದ್ದು, ಇಲ್ಲೇನೂ ರೂಮ್ ಮಾಡೋದು ಬೇಡಪ್ಪ, ಅಲ್ಲೇ ಹೊರಗೆ ಸನ್ನಿಧಿ ಹೊರಗೆ ಮಲ್ಕೊಳೋಣ ಅಂತೇಳಿ ಬಂದಿರೋದು. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಸೊ ನಮ್ಮ ಮಾವರು ಹೇಳಿದ್ರಲ್ಲ, ನೋಡಿರಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಈ ಒಂದು ಫೀಲ್ ಏನೈತಲ್ಲ ಎಲ್ಲಿ ಸಿಗೋಂಗಿಲ್ಲ. ಆ್ಯಕ್ಚುಲಿ ನೀವು ಎಷ್ಟು ದುಡ್ಡು ಕೊಡ್ತೀನಂದ್ರೂ ಸಿಗೋಂಗಿಲ್ಲ ಆ ಫೀಲ್. ಇಲ್ಲಿ ನೋಡ್ರಲ್ಲ ಎಷ್ಟು ಜನ ಮಕ್ಕೊಂಡ್ರಿ ಅಲ್ಲ, ಇಲ್ಲಿ ಆರಾಮ್ ಇಲ್ಲೆಲ್ಲ ಹೊರಗಡೆ ಮಕ್ಕೋಬೋದು. ಇಷ್ಟೆಲ್ಲ ಜಾಗ ಬೇಜಾನ್ ಜಾಗ ಇದೆ. ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಆರಾಮ್ ನೋಡಿರಿ, ಟ್ರೈ ಮಾಡಿ ನೋಡಿರಿ ನೀವು ಬಂದು. ಸುಮ್ಮನೆ ಅಲ್ಲಿ ರೂಮ್ ಮಾಡೋ ಬದಲು ಇಲ್ಲಿ ಫೀಲು ರೂಮ್ನಾಗ ಸಿಗೋಂಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಫೀಲ್ ಇಲ್ಲೇ ಸಿಗುತ್ತೆ. ನಾನು ಏನು ನೆಕ್ಸ್ಟ್ ವೀಡಿಯೋ ಬರ್ತಲ್ಲ ನಿಮ್ಗೆ, ಇದೊಂದು ವೀಡಿಯೋ ನಾನು ಈಗ ಸಪ್ರೇಟ್ ಮಾಡ್ತೀನಿ. ನಾಳೆ ಬೆಳಗ್ಗೆಯಿಂದ ನಿಮ್ಗೆ ಇನ್ನು ಇಲ್ಲಿ ಈಗ ಬಂದಿದ್ದು ಒಂದು ವೀಡಿಯೋ ಇದು. ನೆಕ್ಸ್ಟ್ ಡೇ 2ದು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರೆಲ್ಲ ನೀವು ನನ್ನ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಹಂಗೆ. ಸೊ ಬಾಯ್ ಫ್ರೆಂಡ್ಸ್.